ಫೋಟೋನ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ. ಡಿಫಮೇಶನ್ ಮಾಡ್ಬಿಡ್ತೀನಿ, ಡಿಫಮೇಶನ್ ಕೇಸ್ ಹಾಕ್ಬಿಡ್ತೀನಿ. ರೇ ಕ್ಯಾಮ್ರಾಗಳಿಲ್ಲ ಅಂದ್ರೆ ಪ್ರಥಮ್ ಯಾವನ್ರಿ ಅವನು ಯಾವನ್ನು ಡಿ ಬಾಸ್ ಅನ್ಬೇಡ್ರಿ, ಯಾವೊಂದು ಕರ್ನಾಟಕಕ್ಕೆ ಯಾರು ಬಾಸ್ ಅಲ್ಲ. ಹಂಗ ಬಾಸ್ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇಂಡಸ್ಟ್ರಿಗಳು? ಆಮೇಲೆ ಅವನು ಎಂತ ದಡ್ಡ ಅಂದ್ರೆ ಅವನು ಯಾರು ಪ್ರಥಮ್ ಎಂತ ದಡ್ಡ ಅಂದ್ರೆ ಅಕಸ್ಮಾತ್ ರಜನಿಕಾಂತ್ ಪ್ರಭಾಸ್ ನಮ್ಮಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಫಿಲಂ ನೋಡಿಲ್ಲ ಅಂದ್ರೆ ನಿನ್ ಇಂಡಸ್ಟ್ರಿನಲ್ಲಿ ಇಲಾಖೆ ಅನಾಲಯಕ್ಕೂ ನೀವು. ನಮ್ಮ ಡಿ ಬಾಸ್ ಅವ್ರ ವಿಚಾರ ಕೇಳಬೇಕು ಅಂದ್ರೆ ನೆನೆ ನೋಡ್ತಾ ಇದ್ದೆ, ಆ ನಮ್ಮ ಡಾಲಿ ಧನಂಜಯ್ ಅವರ ಮದುವೆನಲ್ಲಿ ಏನಾಗತ್ತೆ, ಮದುವೆ ಕಾರ್ಯಕ್ರಮದಲ್ಲಿ ಈ ಪ್ರಥಮ್ ಅವರು ಏನವರು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡ್ಕೊಂಡ್ರು ಅಷ್ಟೇ, ಇನ್ನೇನಿಲ್ಲ. ನೋಡಿ ಇವತ್ತು ದರ್ಶನ್ ಅವರ ಪರ ವಿರೋಧ ಮಾತಾಡ್ತೀನಿ ಅಂತ ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಪರ ಮಾತಾಡಿದ್ರು ಅವಶ್ಯಕತೆ ಇಲ್ಲ, ವಿರೋಧ ಮಾಡಿದ್ರು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪ್ರಥಮ್ ಅವ್ರು ಹೇಳಿದಾರಲ್ಲ, ಸೇಮ್ ನಂದು ಕಂಟೆಂಟ್ ಅದೇನೆ. ನಮ್ಮನ್ನ ನಾವೇ ತಿನ್ಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು, ಯಾರನ್ನು ಬಾಸ್ ಅನ್ನೋದಲ್ಲ. ಪ್ರಥಮ್ ಅವ್ರ ಹೇಳಿಕೆ ಕರೆಕ್ಟ್ ಆಗಿದೆ. ಬಟ್ ಆದ್ರೆ ಮಿಸ್ಟರ್ ಪ್ರಥಮ್ ಅವರೇ ನಾನು ಹೇಳುವಂಥದ್ದು, ನೀವು ನಿಮ್ಮ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇದೆಯಲ್ಲ, ನೀವು ಅಟ್ಲೀಸ್ಟ್ ಸಮಾಜದಲ್ಲಿ 4 ಜನ ಗುರುತಿಸೋ ತರ ಇದ್ದೀರಾ. ನೀವು ನಿಮ್ಮನ್ನ ಫೇಮಸ್ ಮಾಡಿದ್ದು ಕ್ಯಾಮ್ರಾಗಳೇ. ನೆಕ್ಸ್ಟ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ನೀವೇನಾದ್ರು ಹಾಳಾದ್ರೂ ಕ್ಯಾಮ್ರಾಗಳೇ, ಅದನ್ನ ಅರ್ಥ ಮಾಡ್ಕೊಬಿಡಿ ಮಿಸ್ಟರ್ ಪ್ರಥಮ್. ಇವತ್ತು ದರ್ಶನ್ ಅವರು ನಾನು ಪರ ವಿರೋಧ ಅಂತ ಮಾತಾಡಲ್ಲ. ದಯಮಾಡಿ ಸಾರ್ವಜನಿಕರು, ದರ್ಶನ್ ಅಭಿಮಾನಿಗಳು ಅಥವಾ ಪ್ರಥಮ್ ಫಾಲೋವರ್ಸ್ ಯಾರು ಆಗಿರ್ಬೋದು, ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಯಾರಿಗೂ ಪರ ವಿರೋಧ ಅಂತ ಮಾತಾಡಲ್ಲ. ದರ್ಶನ್ ಅವರು ಇವತ್ತು ಒಂದು 25 ವರ್ಷಗಳ ಒಂದು ಒಳ್ಳೆ ಸಾಮ್ರಾಜ್ಯವನ್ನ ನಮ್ಮ ಕರ್ನಾಟಕದಲ್ಲಿ ಕಟ್ಕೊಂಡಿದ್ದಾರೆ. ಅದು ಅವ್ರದ್ದು ಟ್ಯಾಲೆಂಟ್. ಅದು ನಮ್ಮ ಕರ್ನಾಟಕದ ಜನ ಇದಾರಲ್ಲ, ನಮ್ಮ ಅಭಿಮಾನಿಗಳು ಯಾರನ್ನು ಅಷ್ಟು ಸುಲಭವಾಗಿ ಅಭಿಮಾನಗಳ ಬಳಗವನ್ನ ಮಾಡ್ಕೊಳ್ಳೋರಲ್ಲ. ಅಭಿಮಾನ ಅಂದ್ರೆ ಅಂತ ಅಭಿಮಾನ ನಮ್ಮವ್ರದ್ದು. ಅಂದ್ರೆ ಕನ್ನಡಿಗರು ಶಾಂತಿಯುತರು, ಸಹೃದಯರಿಗಳು ಅಂತ ಕರಿತೀವಲ್ಲ, ಅದು ಆಗಿನ ಕಾಲಕ್ಕೂ ಸತ್ಯನೇ, ಇವತ್ತಿಗೂ ಸತ್ಯನೇ. ಎಲ್ಲ ನೋಡ್ತಾ ಇರ್ತೀನಿ, ಏನ್ ಡಿ ಬಾಸ್ ಅಭಿಮಾನಿಗಳು ಹಂಗೆ ಹಿಂಗೆ. ರೇ ಅವ್ರ ಅಭಿಮಾನ ಕಣ್ರಿ ಅದು. ಪ್ರಥಮ್ ಡಿ ಬಾಸ್ ಅವರು ನಮ್ಮ ಕರ್ನಾಟಕದ ಜನತೆಗೆ ಅವರ ಅಭಿಮಾನಿಗಳ ಹೃದಯವನ್ನ ಗೆಲ್ಲುವಂತ ಸಿನಿಮಾಗಳ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಟ್ಯಾಲೆಂಟ್ ಅದು. ನೀನು ಕೊಡಕ್ಕಾಗ್ತಾ ಇಲ್ಲ, ನೀನು ಅನುಭವಿಸು. ಆಮೇಲೆ ನೆನ್ನೆ ಅದ್ಯಾವುದೋ ಒಂದು ಇದು ನೋಡಿದೆ, ನಮ್ಮಲ್ಲಿ ಏನಾಗತ್ತೆ, ಕೆಲವೊಬ್ರು ಅಭಿಮಾನಿಗಳು ಬರ್ತಾರೆ ನೋಡಿ. ಈಗ ನಾವು 3 ಡಿಗ್ರಿ ಗ್ರಾಜುಯೇಷನ್ ಇದ್ದೀವಿ. ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಒಂದು ಮೋರ್ ದೆನ್ 40+ ಹೋಗಿ ಯಾರನ್ನಾರು ಕೇಳಿ, ನೀವು ನಿಮ್ಮ ನೆಚ್ಚಿನ ಹೀರೋ ಯಾರ್ರಿ ಅಂತೀರ? ರಾಜ್ಕುಮಾರ್ ವಿಷ್ಣುವರ್ಧನ್ನ ಅವ್ರನ್ನ ನಾವು ಅವರ ಅಭಿನಯಕ್ಕೆ, ಅವರ ಸಿನಿಮಾಗಳಿಗೆ ಸೋತು ಹೋಗದೆ ಇರೋರು ಯಾರು ಇದ್ದೀರೇನ್ರಿ ಕರ್ನಾಟಕದಲ್ಲಿ? ಆಮೇಲೆ ಅವನು ಎಂತ ದಡ್ಡ ಅಂದ್ರೆ ಅವನು ಯಾರು ಪ್ರಥಮ್ ಎಂತ ದಡ್ಡ ಅಂದ್ರೆ, ಕರ್ನಾಟಕ ಇದು ಭಾರತ ಇದೆಯಲ್ಲ, ಭಾರತ ಜಾತ್ಯತೀತ ರಾಷ್ಟ್ರ. ಇದು ನಮ್ಮ ಕರ್ನಾಟಕದಲ್ಲಿ ಒಬ್ರು ಜನ ಇದ್ದಾರೆ ಅಂದ್ರೆ ಕನ್ನಡಿಗರು ಎಲ್ಲರಿಗೂ ಓಲೈಕೆ ಮಾಡ್ತಾರೆ, ಎಲ್ಲರನ್ನೂ ಸಹ ಸಮಾನತೆಯಿಂದ ಕಾಣ್ತಾರೆ. ಎಲ್ಲರೂ ಸಹ ಕರ್ನಾಟಕದಲ್ಲಿ ಬಂದು ಜೀವನ ಮಾಡ್ಬೋದು ಅನ್ನೋ ಒಂದು ಧೈರ್ಯದಿಂದ ಬಂದು ಜೀವನ ಮಾಡೋದು. ಇದಕ್ಕೇನಂತೀವಿ ಗೊತ್ತಾ? ನಾವು ಸಮಾನತೆಯಲ್ಲಿ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ಒಗ್ಗೂಡುವಿಕೆಯ ಒಂದು ರಾಜ್ಯ ಅಂತ ಕರೆಯೋದು. ಯಾವುದೇ ಜಾತಿಯವ್ರು ಬರ್ಲಿ, ನಮ್ಗೆ ಜಾತಿ ಕಟ್ಕೊಂಡು ನಮ್ಗೇನ್ರಿ ಆಗ್ಬೇಕು? ಈಗ ಅವನ್ಯಾರೋ ಪ್ರಥಮ್ ಹೇಳಿದಾನೆ, ಕನ್ನಡಿಗರು ಮಾತ್ರ ಬೇಕು ಅಂತ. ಕನ್ನಡಿಗರು ನಮಗ್ ಬೇಕೇ ಬೇಕು. ನಾವು ಕನ್ನಡಿಗ, ನೀವು ಕನ್ನಡಿಗರು, ಬೇರೆಯವರು ಕನ್ನಡಿಗರು ಹಂಗಂತ ಅದೇನೋ ಒಂದು ಪದ ಯೂಸ್ ಮಾಡಿದ್ದಾರೆ, ಬೆರಕೆಗುಡ್ತೋರು. ಏನದು ಪದ? ನಿಮ್ಮನ್ನ ಯಾರು ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರು ಅಭಿಮಾನಿಗಳಿದ್ರೆ ಅವ್ರಿಗೆ ನಾನು ಪ್ರಶ್ನೆ ಮಾಡ್ಬೇಕು. ನೋಡಿ, ನಮ್ಮಲ್ಲಿ ಸೇಟುಗಳು ಇದ್ದಾರೆ, ತಮಿಳವರು ಇದ್ದಾರೆ, ತೆಲುಗುವರು ಇದ್ದಾರೆ, ಮರಾಠಿಗಳು ಇದ್ದಾರೆ, ಎಲ್ಲರೂ ನಮ್ಮವರೇ. ಅವರು ನಮ್ಮಲ್ಲಿ ಜಾತ್ಯತೀತತೆ ಮಾಡ್ಕೊಂಡು ಬೆರಗೆ ಗುಡ್ತೋರು ಅಂದ್ಬಿಟ್ರೆ, ರಜನಿಕಾಂತ್ ಫಿಲಂ ಬರ್ತದೆ, ಫಸ್ಟ್ ಶೋನೆ ಫುಲ್ ಇದು ಮಾಡಿರ್ತೀರಾ. ಪ್ರಭಾಸ್ ಬರ್ತದೆ, ಫುಲ್ ಥಿಯೇಟರ್ ಹೌಸ್ಫುಲ್ ಮಾಡಿರ್ತೀರಾ. ರೇ ಒಬ್ರು ಹೀರೋನ ಬೆಳೆಸುವಂಥದ್ದು, ಆ ಸಿನಿಮಾಗಳನ್ನ ನಾವು ನೋಡುವಂಥದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು. ಈಗ ಯಾರದು ಪ್ರಭಾಸ್ ಫಿಲಂಗೆ ನಾನು ಹೋಗ್ತೀನಿ, ಮಿಸ್ಟರ್ ಪ್ರಥಮ್ ರಜನಿಕಾಂತ್ ಫಿಲಮು ನೀನ್ ನೋಡೇ ಇಲ್ವಾ? ಹಂಗಾದ್ರೆ ಅಕಸ್ಮಾತ್ ರಜನಿಕಾಂತ್ ಪ್ರಭಾಸ್ ನಮ್ಮಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಫಿಲಂ ನೋಡಿಲ್ಲ ಅಂದ್ರೆ ನಿನ್ ಇಂಡಸ್ಟ್ರಿನಲ್ಲಿ ಇಲಾಖೆ ಅನಾಲಯಕ್ಕೂ ನೀವು.
ಏಂತ ಗೊತ್ತಾ, ಅಮಿತಾಬ್ ಬಚ್ಚನ್ ಫಿಲಮ್ ನೀವು ನೋಡಿಲ್ಲ ಅಂದ್ರೆ ಪ್ರಥಮ್ ಅವ್ರಿಗೆ ನಾನು ಹೇಳ್ತಾ ಇರೋದು, ನೀವು ಅಭಿನಯಕ್ಕೆ ವೇಸ್ಟ್ ಫೇಲೋ ಅಂತ ಅರ್ಥ. ಹಂಗಂತ ಮಾತ್ರಕ್ಕೆ ನೀವು ಬೆರ್ಕೆಗಳು ಅಂತ ಹೇಳ್ಬಿಡ್ತೀರಾ? ಯಾವ ನಿನಗೆ ಸೆಲೆಬ್ರಿಟಿ ಅನ್ನೋ ಪದ ಕೊಟ್ಟಿರೋದು? 4 ಜನ ಫಾಲೋವರ್ಸ್ ಇದ್ ಕೂಡ್ಲೆ ನೀನೇನ್ ದೊಡ್ಡ ಸೆಲೆಬ್ರಿಟೀಸ್ ಅಲ್ಲ. ಸೆಲೆಬ್ರಿಟಿ ಅನ್ನೋ ಪದದ ಅರ್ಥ ಏನ್ ಗೊತ್ತಾ? ಆಮೇಲೆ ಏನೋ ಒಂದು ಪದ ಕೇಳಿದೆ, ಮಾತಿತರ ಯಾರು ಕ್ಯಾಮ್ರಾಗಳು, ಯಾವ ಯೂಟ್ಯೂಬ್ ಚಾನಲ್ಸ್ಗಳು ನನ್ನ ಫೋಟೋನ, ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ, ಡಿಫಮೇಶನ್ ಮಾಡ್ಬಿಡ್ತೀನಿ, ಡಿಫಮೇಶನ್ ಕೇಸ್ ಹಾಕ್ಬಿಡ್ತೀನಿ. ರೇ, ಕ್ಯಾಮ್ರಾಗಳಿಲ್ಲ ಅಂದ್ರೆ ಪ್ರಥಮ್ ಯಾವನ್ರಿ ಅವನು? ಆಮೇಲೆ ಪ್ರಥಮ್ನ ಫೇಮಸ್ ಮಾಡಿರೋದೇ ಕ್ಯಾಮ್ರಾಗಳು. ಆಮೇಲೆ ನಿಮ್ಗೆ ಒಂದು ಪ್ರಥಮ್ ಅವ್ರಿಗೆ ನಾನು ನೇರವಾಗಿ ಹೇಳ್ತೀನಿ, ನೀವೊಂದು 6 ತಿಂಗಳು ಒಂದು ಕ್ಯಾಮ್ರಾ ಮುಂದೆ ಬರ್ಬೇಡ್ರಿ, ಒಂದ್ ನಾಯಿ ಮೂಸಲ್ಲ ನಿಮ್ಮನ್ನ. ಪ್ರಥಮ್ ಅವ್ರಿಗೆ. ಆಮೇಲೆ ಏನ್ ಗೊತ್ತಾ, ನಮ್ಮಲ್ಲಿ ಸೆಲೆಬ್ರಿಟೀಸ್ ಅಂತ ಇದೀವಲ್ಲ, ಈ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಗಳಿಗೆ ಡಾಮಿನೆನ್ಸಿ ಮಾಡ್ಕೊಂಡು ಹೆಸರು ಮಾಡ್ತಾರೆ. ಕೆಲವೊಬ್ರು ಇದ್ದಾರೆ ನೋಡಿ, ಅವ್ರ ಟ್ಯಾಲೆಂಟ್ ಅದು. ನಾವು ಯಾರಿಗೂ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡೋದು ತಪ್ಪು ಮಾಡಂಗಿಲ್ಲ. ಆಮೇಲೆ ಕ್ಯಾಮ್ರಾದಲ್ಲೇ ಫೇಮಸ್ ಆಗೋದಂತೆ, ಕ್ಯಾಮ್ರಾಗಳಿಗೆ ಬೈದ್ ಬಿಡೋದಂತೆ. ಇವತ್ತು ಅವರೆಲ್ಲ ಒಂದ್ ಸ್ವಲ್ಪ ಹೆಸರಾಗಿರೋದೇನ್ ಗೊತ್ತಾ, ಈ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಬರೀ ಅಸಂಬದ್ಧವಾದ ಹೇಳಿಕೆ ಕೊಡ್ಕೊಂಡೆ ಫೇಮಸ್ ಆಗಿರೋದು. ನಿಮ್ಮನ್ನ ಮೀಡಿಯಾಗಳು ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಿದ್ರಲ್ಲ, ಅವ್ರಿಗೆ ನಾನು ಹೇಳುವಂಥದ್ದು, ನೀವು ಸ್ಟೇಟ್ಮೆಂಟ್ಗಳನ್ನ ಯಾವುದೇ ಕ್ಯಾಮ್ರಾಗಳ ಮುಂದೆ, ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಸ್ಯಾಟಲೈಟ್ ಚಾನಲ್ಸ್ ಆಗಲಿ, ನೀವು ಹೇಳಿಕೆಗಳನ್ನ ಕೊಡುವಾಗ ನೀವು ತಟಸ್ಥವಾದ ಹೇಳಿಕೆಗಳನ್ನ ಕೊಡಬೇಕು. ಯಾಕೆಂದ್ರೆ ಒಂದಷ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಕೆಲವೊಂದು ನಿಮ್ಮ ಸ್ಟೇಟ್ಮೆಂಟ್ಗಳು ಕೆಲವೊಬ್ಬರಿಗೆ ಇಷ್ಟ ಆಗತ್ತೆ. ಈಗ ನೀವು ದರ್ಶನ್ ವಿರೋಧವಾಗಿ ಹೇಳಿಕೆ ಕೊಟ್ಬಿಡ್ತೀರ, ಮಾತಿದೆ ಯಾವನ್ನು ಡಿ ಬಾಸ್ ಅಂದ್ಬೇಡ್ರಿ, ಯಾವೊಂದು ಕರ್ನಾಟಕಕ್ಕೆ ಯಾರು ಬಾಸ್ ಅಲ್ಲ. ಹಂಗ ಬಾಸ್ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇಂಡಸ್ಟ್ರಿಗಳು? ಯಾರು ಒಬ್ರು ಇರ್ಲೇಬೇಕಂದ್ರೆ. ಇವತ್ತು ನಾವು ಕರ್ನಾಟಕದ ಚಲನಚಿತ್ರ ರಂಗಕ್ಕೆ ಒಬ್ರು ಶಿವರಾಜ್ ಕುಮಾರ್ನ ಯಾಕೆ ಒಂದ್ ಸ್ವಲ್ಪ ಸೀನಿಯರ್ ಆಕ್ಟರ್ ಅಂತ ನಾವು ಬೆಲೆ ಕೊಡ್ತೀವಿ ಅಂದ್ರೆ, ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ, ಏನೇ ಒಂದು ಇಂಡಸ್ಟ್ರಿ ಏನೆಲ್ಲ ಆಗುವಂತ ಸಂದರ್ಭದಲ್ಲಿ ಯಾರೇ ಹೋದ್ರು ಸಹ ಅವರು ಸೀನಿಯರ್ ಆಕ್ಟರ್ ಬಗೆಹರಿಸ್ತಾರೆ ಅಂತ ನಾವು ಹೋಗುವಂತದ್ದು. ಯಾರು ಇಲ್ಲ ಅಂದ್ರೆ ಇಂಡಸ್ಟ್ರಿ ಯಾಕಿರ್ಬೇಕು? ಆಮೇಲೆ ನಿಮ್ಮ ಹತ್ರ ಪಂಚಾಯತಿ ಮಾಡಕ್ ಯಾರು ಬರ್ತಾರೆ? ಆಮೇಲೆ ಏನಾಗುತ್ತೆ ಕೆಲವೊಂದು ಅಂದ್ರೆ, ನಾವು ಈ ತರ ಹೇಳ್ಬಾರ್ದು, ಬಟ್ ಏನಾಗುತ್ತೆ ಅಂದ್ರೆ, ಆಯ್ತು ನೀವು ಶೋನಲ್ಲಿ ಇದ್ದೀರಾ, ಒಳ್ಳೇದಾಗ್ಲಿ. ಆಮೇಲೆ ಈ ಡಿ ಬಾಸ್ ಫ್ಯಾನ್ಸ್ಗಳು, ನಮ್ಮ ಸ್ನೇಹಿತರುಗಳು ಬರ್ತಾ ಇರ್ತಾರೆ, ನಂಗೆ ತುಂಬಾ ಒಂಥರ ಇದಾಗತ್ತೆ. ಅಭಿಮಾನಿಗಳು ಏನಂತಾರೆ ಗೊತ್ತಾ, ನಾನು ಈ ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ. ಇದೇನಾಗುತ್ತೆ ಅಂದ್ರೆ, ಡಿ ಬಾಸ್ ಅಭಿಮಾನಿಗಳಿಗೆ ಪೂರಕ ಆಗ್ಬೋದು ಅಥವಾ ಪ್ರಥಮ್ಗೆ ವಿರೋಧ ಆಗ್ಬೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು 25 ವರ್ಷಗಳ, ಒಂದು 25-30 ವರ್ಷಗಳಿಂದ ದರ್ಶನ್ ಇದ್ದಾರೆ. ಎಷ್ಟು ಕರಿಯ ಒಂದು 30 ವರ್ಷ ಅನ್ಕೊಳ್ಳಿ. ದರ್ಶನ್ ಅವ್ರು ಅಷ್ಟು ವರ್ಷಾನ್ಗಟ್ಲೆ ಫಿಲಂಗಳಲ್ಲಿ ಬ್ಲಾಕ್ ಬಸ್ಟರ್ ಮೂವೀಸ್ ಇದೆ, ಆಮೇಲೆ ಒಳ್ಳೆ ಅದೇ ತರ ಕಮರ್ಷಿಯಲ್ ಮೂವೀಸ್ ಇದೆ, ಎಲ್ಲ ಓಕೆ, ವರ್ಷಾನ್ಗಟ್ಲೆ ಫಿಲಂ ಓಡ್ಬಿಟ್ಟಿದೆ. ದರ್ಶನ್ ಅಭಿಮಾನಿಗಳು ಬರ್ತಾರೆ, ಸರ್ ಪ್ರಥಮದು ಫಸ್ಟ್ ಶೋಗೆ ಎತ್ತಾಕ್ಬಿಟ್ಟಿರ್ತಾರೆ ಸರ್ ಥಿಯೇಟರ್ ಅಲ್ಲಿ. ಏನ್ ಹೇಳೋಣ ಇದಕ್ಕೆ? ನಿಮ್ದೇ ವೀಕ್ನೆಸ್ಗಳು ಬೇಜಾನ್ ಇದೆಯಲ್ಲ, ಹಂಗಂತ ನೀವು ಅವ್ರ ಮಟ್ಟಕ್ಕೆ ಏರಕ್ ಆಗಲ್ಲ ಅಂತ ನೀವು ಹೊಟ್ಟೆ ಊರಿ ಪಡ್ಕೊಳ್ಬೋದು. ಅಕಸ್ಮಾತ್ ನಮ್ಮ ಸಿನಿಮಾಗಳಿಗೆ ಜನ ನೋಡಲ್ಲ ಅಂತಿರ್ಬೋದು. ಜನಗಳಿಗೆ ಒಳ್ಳೆ ಚಿತ್ರ ಕೊಡಿ. ಮಾತಿದ್ರೆ ಎಲ್ಲ ಡಬಲ್ ಮೀನಿಂಗ್ ಫಿಲಂಗಳೇ. ಈಗ ನಾವ್ ಇವತ್ತಿಗೂ ಸಹ ವಿಷ್ಣುವರ್ಧನ್ ಅವರ ಸೂರ್ಯವಂಶ ಫಿಲಮು ಫಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಕೊನೆ ತನಕ ಇವತ್ತು ಹಂಗೆ ಫ್ಲಾಶ್ ಮಾಡ್ಕೋತೀವಿ ನಾವು ಫಿಲಮ್ ಅಲ್ಲಿ. ಯಜಮಾನ ಫಿಲಮ್ ಇದೆ, ಫುಲ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತು ಅಂದ್ರೆ ಕೊನೆ ತನಕ ನಮ್ಮ ಪ್ರತಿಯೊಂದು ಸೀನ್ಗಳು ಹಂಗೆ ಮನಸ್ಸಲ್ಲಿ ಇರುತ್ತೆ. ಯಾಕೆ ಗೊತ್ತಾ, ಅಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ನೀವು ಕೊಡಿ, ಸಿನಿಮಾ ಕೊಡಿ, ಫಸ್ಟ್ ಒಳ್ಳೆ ಸಿನಿಮಾಗಳನ್ನ ಕೊಡಿ, ಜನಗಳನ್ನ ಆಕರ್ಷಣೆ ಮಾಡ್ಕೊಳ್ಳಿ. ಮಾತಿದ್ರೆ ಏನಾಗೋದು ಗೊತ್ತಾ, ಅಲ್ಲಿ ಯಾವ್ದೋ ಬಂಡವಾಳ, ನಮ್ಮಲ್ಲೇ 100 ಕೋಟಿ ಹಾಕೋ ಪ್ರೊಡ್ಯೂಸರ್ಗಳು ಇದ್ರ, ಒಂದು ಕತೆ ಸಿಗ್ತಾ ಇಲ್ಲ ಕತೆ ಸಿಕ್ಕರ ಪ್ರೊಡ್ಯೂಸರ್ಗಳಿರಲ್ಲ. ನೀವು ಸರಿ ಮಾಡ್ಕೊಂಡು ನೀವ್ ಏನಾರು ಮಾಡ್ಕೊಳ್ಳಿ, ಓಕೆ. ಮಾತಿತ್ರ ಅದ್ ಯಾರೋ, ನಮ್ಮಲ್ಲಿ ಕರ್ನಾಟಕದ ಜನತೆ ಎಲ್ಲದಕ್ಕೂ ಓಕೆ. ನಾನು ಒಬ್ಬ ಕನ್ನಡಿಗ, ಅಪ್ಪತ ಕನ್ನಡಿಗ, ನಾವು ಕನ್ನಡ ಹೋರಾಟಗಾರರು, ನಾವು ಕೇಸ್ ಹಾಕಿಸ್ಕೊಂಡು ಹೋರಾಟ ಮಾಡ್ತೀವಿ.